ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಎಸ್ ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಇಲ್ಲಿ ಇವತ್ತು ಒಂದು ಕ್ರೆಟಾ ಕಾರ್ ಬಂದಿದೆ. ಸೊ ಈ ಕ್ರೆಟಾನು ನಿಮಗೆ ತುಂಬ ದೂರದಿಂದ ಬಂದಿರುವಂಥ ಕಾರ್ ಆಗಿದೆ. ಸೊ ಈ ಕ್ರೆಟಾದಲ್ಲಿ ಎಕ್ಸ್ಟೀರಿಯರ್ ಕೆಲಸ ಮಾಡಿಲ್ಲ, ಇಂಟೀರಿಯರ್ ಕೆಲಸ ಮಾತ್ರ ಮಾಡಿರೋದು. ಈಗ ಈ ಕ್ರೆಟಾದಲ್ಲಿ ಏನೆಲ್ಲ ಮಾಡಿರ್ಬೋದು ಅಂತ ಹೇಳಿದರೆ, ಒಂದು ಬೇಸಿಕ್ ನೀಡ್ ಮಾತ್ರ ಕಸ್ಟಮರ್ಗೆ ಬೇಕಿತ್ತು. ಲೈಕ್ ಸಿ ವೆನ್ ಯು ಪರ್ಚೇಸ್ ಅ ಕಾರ್, ಇಟ್ಸ್ ನಾಟ್ ಮ್ಯಾಂಡೇಟ್ರಿ ದಟ್ ಯು ಹ್ಯಾವ್ ಟು ಡೂ ಫ್ರಮ್ ಬೇಸ್ ಟು ಟಾಪ್ ಎಂಡೇ ಮಾಡಬೇಕಂತ ಇಲ್ಲ. ವಾಟ್ ಈಸ್ ಯುವರ್ ಮ್ಯಾಂಡೇಟ್ರಿ ರಿಕ್ವೈರ್ಮೆಂಟ್ ಇದೆ ಅದರ ಪ್ರಕಾರ ಮಾಡಿಕೊಂಡ್ರು ದಟ್ ಈಸ್ ಎಟ್ ದ ಎಂಡ್ ಇಟ್ಸ್ ಯುವರ್ ಕನ್ವೀನಿಯೆಂಟ್ ಅಂತ ಹೇಳ್ಕೊಳ್ಬೋದು. ಸೊ ಈ ಕಾರಲ್ಲಿ ಒಂದು ಕಸ್ಟಮರಿಗೆ ಜಸ್ಟ್ ಅ ವೆರಿ ಗುಡ್ ದ ಸ್ಪೀಡ್ ಸಿಸ್ಟಮ್ ಆಗಿರ್ಬೋದು, ಅದ್ರ ಜೊತೆ ಒಂದು ರಿವರ್ಸ್ ಕ್ಯಾಮ್ರಾ ಆಗಿರ್ಬೋದು, ಸಿಸ್ಟಮನ್ನು ಆಪ್ರೇಟ್ ಮಾಡಲಿಕ್ಕೆ ಸ್ಟೇರಿಂಗ್ ಕಂಟ್ರೋಲ್ ಆಗಿರ್ಬೋದು, ಆಡಿಯೋ ಕೇಳಲಿಕ್ಕೆ ಡೀಸೆಂಟ್ ಇದು ವಿತ್ ಅ ಗುಡ್ ಕ್ಲಾರಿಟಿದು ಸ್ಪೀಕರ್ಸ್ ಆಗಿರ್ಬೋದು, ಟು ಇನ್ಕ್ರೀಸ್ ಯುವರ್ ಕ್ಲಾರಿಟಿ ಆಫ್ ದ ಸ್ಪೀಕರ್ಸ್ ಡ್ಯಾಂಪಿಂಗ್ ಆಗಿರ್ಬೋದು, ಅದೇ ರೀತಿ ಅದಕ್ಕೆ ಸ್ಪೇಸಸ್ ಆಗಿರ್ಬೋದು. ಆ್ಯಂಡ್ ಕಸ್ಟಮರ್ ವಾಂಟ್ ಟು ಪ್ರೊಟೆಕ್ಟ್ ದ ಕಾರ್, ಅಂದರೆ ಹೊರಗಡೆ ಇಟ್ಟಾಗ ಡಸ್ಟ್ ಆಗೋದಾಗೆ ಬಾಡಿ ಕವರ್ ಆಗಿರ್ಬೋದು. ಈ ರೀತಿ ಒಂದು ಕಸ್ಟಮರ್ ಬೇಸಿಕ್ ನೀಡ್ಸನ್ನು ಮಾತ್ರ ಮಾಡಿಫಿಕೇಷನ್ ಮಾಡಿದ್ದಾರೆ. ಸೊ ಈಗ ಲೆಟ್ ಮೀ ಎಕ್ಸ್ಪ್ಲೇನ್ ವಾಟ್ ಆಲ್ ದ ಡೀಟೇಲ್ಡ್ ಆಗಿ ಹೇಳಬೇಕು ಅಂತ ಇದ್ದರೆ, ಫಸ್ಟ್ ಬಂದಾಗ ನ್ಯೂ ಕ್ರೆಟಾದಲ್ಲಿ ನಿಮಗೆ ಬೇಸಿಕ್ ವೇರಿಯಂಟಲ್ಲಿ ಸಿಸ್ಟಮ್ಸ್ ಕೊಟ್ಟಿರಲ್ಲ. ಸೊ ಈ ಕಾರಲ್ಲಿ ಅನ್ಪ್ಲಗ್ ಬ್ರ್ಯಾಂಡ್ ಇದು 2GB RAM 64GB ROM ವಿತ್ ಸಪೋರ್ಟ್ಸ್ ವೈರ್ಲೆಸ್ ಕಾರ್ ಪ್ಲೇ. ಅದೇ ರೀತಿ ನಿಮಗೆ ವೈರ್ಲೆಸ್ ಆಂಡ್ರಾಯ್ಡ್ ಅನ್ನು ಸಪೋರ್ಟ್ ಆಗ್ತದೆ. ದಿಸ್ ಇಸ್ ಅ ವೆರಿ ಬೇಸಿಕ್ ನೀಡ್ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಸ್ಪೀಡ್ ಅಂತ ಬಂದಾಗ ಆಬ್ವಿಯಸ್ಲಿ ನಿಮಗೆ ಯು ಶುಡ್ ಹ್ಯಾವ್ ಅ ವೆರಿ ಸ್ಮೂತ್ ಸಿಸ್ಟಮ್ ಅಂತ ಹೇಳ್ಬೋದು. ಆ್ಯಂಡ್ ಕಸ್ಟಮರಿಗೆ 360 ಬೇಡ ಆಯಿತು. ಪ್ರತಿಯೊಂದು ವಿಡಿಯೋದಲ್ಲಿ ನಾವು 360 ಅಂತ ವಿ ವಿಲ್ ಎಕ್ಸ್ಪ್ಲೇನ್, ಬಟ್ ಈ ಕಾರಲ್ಲಿ 360 ಬೇಡ ಆಯಿತು. ಸೊ ದ ಕಸ್ಟಮರ್ ವಾಂಟೆಡ್ ಓನ್ಲಿ ಅ ರಿವರ್ಸ್ ಕ್ಯಾಮ್ರಾ. ಸೊ ಹಾಗಾಗಿ 10 ಇಂಚ್ ಸಿಸ್ಟಮಿಗೆ ಒಂದು ರಿವರ್ಸ್ ಕ್ಯಾಮ್ರಾ ಹಾಕಿ ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಅದಾದ ನಂತರ ಆ್ಯಂಡ್ ಯು ಕ್ಯಾನ್ ಸಿ ದ ಫಿನಿಶಿಂಗ್ ಆಲ್ಸೋ, ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ಅ OEM ಫಿಟ್ಟಿಂಗ್. ಸೊ ಅದಾದ ನಂತರ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್. ಅಂದರೆ ಏನಂದರೆ ಪ್ರತಿಯೊಂದು ಕಾರಲ್ಲಿ ಡ್ಯಾಂಪಿಂಗ್ ಅಂತ ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಸೊ ವೈ ದಿಸ್ ಡ್ಯಾಂಪಿಂಗ್ ಅಂದರೆ, ಒಂದು ಕ್ವಾಲಿಟಿ ಆಫ್ ದ ಡ್ಯಾಂಪಿಂಗ್ ಏನು ಇಂಪ್ರೂವ್ ಆಗ್ತದೆ ಅಂತ ಹೇಳಿದರೆ, ಲೆಟ್ ಮೀ ಸೇ, ಈಗ ಒಂದು ನೀವು ಎನ್ಕ್ಲೋಸ್ಡ್ ರೂಮಲ್ಲಿ ಕೂತಾಗ ಹೌ ಪೀಸ್ಫುಲಿ ಯು ಲಿಸನ್ ಅ ಮ್ಯೂಸಿಕ್. ಹೊರಗಡೆದು ನಾಯ್ಸ್ ಬರ್ತದೆ, ಡಸಂಟ್ ಮೀನ್ ದ್ಯಾಟ್ ಹೊರಗಡೆದು ನಾಯ್ಸ್ ಬರಲ್ಲ, ಇಟ್ ಕಮ್ಸ್, ಬಟ್ ನಿಮಗೆ ಆ ಹೈ ಸೌಂಡಲ್ಲಿ ಬರಲ್ಲ. ಸೊ ದ್ಯಾಟ್ ದ ಪೀಸ್ಫುಲ್ ಆಗಿ ನೀವು ಆಡಿಯೋವನ್ನು ಕೇಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ವೆನ್ ಯು ಡ್ರೈವ್ ಅ ಕಾರ್ without music, the outside road noise cancellation is not up to the 100%. Yeah, on the 50 to 60% the road noise cancellation also will avoid. So these two are the major ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಡ್ಯಾಂಪಿಂಗ್ ಇಂದ. ಬಟ್ ತುಂಬ ಜನ ಡ್ಯಾಂಪಿಂಗ್ ಮಾಡಿದವರು ದ ಸೆಕೆಂಡ್ ಕಾರ್ ಆಗಿರ್ಬೋದು, ಇಲ್ಲ ಅವ್ರ ಫ್ರೆಂಡ್ಸಿಗೆ ತುಂಬ ಕಾರ್ ಅಂತ ಐ ಮೀನ್ ದೇ ಹ್ಯಾವ್ ರೆಫರ್ಡ್. ವೈ? ಬಿಕಾಸ್ ಇಟ್ಸ್ ರಿಯಲಿ ವರ್ತ್ ಆಫ್ ಇನ್ಸ್ಟಾಲಿಂಗ್ ಅ ಡ್ಯಾಂಪಿಂಗ್ ಅಟ್ಲೀಸ್ಟ್ 1 layer. ಇಫ್ ಯು ರಿಯಲಿ ವಾಂಟ್ ಅ ಕಂಪ್ಲೀಟ್ 2 layer is very good. Innondu third thing, when you do a high end audio, when you do a subwoofer, when you do a good clarity audio you want to listen anta idaga, so without distortion sound barade you want to listen the audio anta idaga, ಡ್ಯಾಂಪಿಂಗ್ ಇಸ್ ಮ್ಯಾಂಡೇಟ್ರಿ. ಸೊ ದ್ಯಾಟ್ ನಿಮಗೆ ಡಿಕ್ಕಿಯಲ್ಲಿನೂ ಸಬ್ವೂಫರ್ ಇದ್ರೂ ನಿಮಗೆ ಒಂದು ಡಿಸ್ಟಾರ್ಷನ್ ಸೌಂಡ್, ಲೆಟ್ ಮೀ ಸೇ ದಟ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು, ಅದು ಬರ್ ಅಂತ ಸೌಂಡ್ ಬರ್ತದೆ ನೀವು ಆಡಿಯೋ ಇನ್ಕ್ರೀಸ್ ಮಾಡಿದಾಗ, ದ ಸಬ್ವೂಫರ್ ಬೇಸ್ ಇನ್ಕ್ರೀಸ್ ಮಾಡಿದಾಗ. ಸೊ ದ್ಯಾಟ್ ವಿಲ್ ಅವಾಯ್ಡ್. ಸೊ ಅದಾದ ನಂತರ ಈ ಕಾರಲ್ಲಿ ಹಾಕಿರೋದು ಮೋರಲ್ ಬ್ರ್ಯಾಂಡ್ ಇದು MK3 ಕಾಂಪೊನೆಂಟ್ ಆ್ಯಂಡ್ ಕೋಎಕ್ಸೆಲ್. ತುಂಬ ಜನ ಕೇಳ್ತಾರೆ ವಾಟ್ ಈಸ್ ಕಾಂಪೊನೆಂಟ್, ವಾಟ್ ಈಸ್ ಕೋಎಕ್ಸೆಲ್ ಅಂತೇಳಿ. ಸೊ ಕಮಿಂಗ್ ಟು ದಿಸ್ ಪಾರ್ಟ್, component always comes with your 2 speakers, 2 tweeters and 1 crossover, so that ನಿಮಗೆ ಒಂದು ಆಡಿಯೋ, ಒಂದು ಮ್ಯೂಸಿಕ್ ಕೇಳುವಾಗ ಒಂದು ಕ್ಲಾರಿಟಿ ಆಗಿರ್ಬೋದು, ಒಂದು ಓಕಲ್ ಆಗಿರ್ಬೋದು, ಒಂದು ಚಿಲ್ಲಿಂಗ್ ಆಗಿರ್ಬೋದು, this you will get it from the component. So what this crossover does ಅಂತ ಹೇಳಿದ್ರೆ, it just like the filter songs, the basic speakers ಅಲ್ಲಿ like ಇದು ನಿಮಗೆ speakers what has to go and what has to go for the ಟ್ವಿಟರ್ಸ್ ಅಂತ ಹೇಳ್ಬೋದು. ದ ಚಿಲ್ಲಿಂಗ್ ವಿಲ್ ಗೋ ಫಾರ್ ದ, ಅಂದರೆ ಸಪ್ರೇಷನ್ ಆಫ್ ದ ಮ್ಯೂಸಿಕ್ ಅನ್ನು ಇದು ಮಾಡ್ತದೆ. ಸೊ ಕಮಿಂಗ್ ಫಾರ್ ದ ಬ್ಯಾಕ್, 2 ಸ್ಪೀಕರ್ಸ್ ವಿಲ್ ಕಮ್ ಬಿಲ್ಟ್ ಇನ್ ಟ್ವಿಟರ್. ಸೊ ನಿಮಗೆ ಅಡಿಷ್ನಲ್ ಆಗಿ ಬರಲ್ಲ. ಸೊ ನಿಮಗೆ ಫ್ರಂಟಲ್ಲಿ ಟ್ವಿಟರ್ ಪೋಲ್ ಕೊಟ್ಟಿರ್ತಾರೆ. ಪ್ರತಿಯೊಂದು ಕಾರಲ್ಲಿ ಟ್ವಿಟರ್ ಹಾಕಲಿಕ್ಕೆ ಒಂದು ಪೋರ್ಷನ್ ಕೊಟ್ಟಿರ್ತಾರೆ. ಸೊ ದೇರ್ ದ ಎಕ್ಸಾಕ್ಟ್ ಟ್ವಿಟರ್ ಪೋಲ್ ವಿಲ್ ಗೆಟ್ ಫಿಕ್ಸ್ಡ್. ಸೊ ಯಾವಾಗಲೂ ಒಂದು ಕಾರಿಗೆ ದ ಕಾಂಬಿನೇಷನ್ ಆಫ್ ದ ಆಡಿಯೋ ಇಸ್ ಒನ್ ಇಸ್ ಕಾಂಪೊನೆಂಟ್, ಒನ್ ಕೋಎಕ್ಸೆಲ್ ಅಂತ ಹೇಳ್ಬೋದು. ಸೊ ದಿಸ್ ದ ಕಾರ್ ಆಲ್ಸೋ ವಿ ಹ್ಯಾವ್ ಡನ್ ದ್ಯಾಟ್ ವೇ. ಆ್ಯಂಡ್ ನಿಮಗೆ ಸ್ಪೀಕರ್ ಕೂರಿಸಲಿಕ್ಕೆ ವಿ ಹ್ಯಾವ್ ಟು ಯೂಸ್ ಅ ಸ್ಪೇಸರ್. ಸೊ ಹಾಗಾಗಿ ಈ ಕಾರಲ್ಲಿ ಸ್ಪೇಸರ್ ಯೂಸ್ ಮಾಡಿದ್ದೇವೆ. ಆ್ಯಂಡ್ ನಿಮಗೆ ಬೇಸಿಕ್ ಕ್ರೆಟಾದಲ್ಲಿ ಒಂದು ಸ್ಟೇರಿಂಗ್ ಕಂಟ್ರೋಲ್ ಬಂದಿರಲ್ಲ, ವಾಲ್ಯೂಮ್ ಅಪ್ಗ್ರೇಡ್ ಮಾಡಲಿಕ್ಕೆ, ಐ ಮೀನ್ ವಾಲ್ಯೂಮ್ ಇನ್ಕ್ರೀಸ್ ಡಿಕ್ರೀಸ್ ಅದೆಲ್ಲ ಮಾಡಲಿಕ್ಕೆ ಇಟ್ ವಿಲ್ ನಾಟ್ ಬಿ ದೇರ್. ಸೊ ಈ ಕಾರಲ್ಲಿ ಒರಿಜಿನಲ್ ಪ್ರಾಡಕ್ಟ್ ಸ್ಟೇರಿಂಗ್ ಕಂಟ್ರೋಲ್ ಕ್ರೆಟಾದು, ಐ ಮೀನ್ ಹೂಂಡಾ ಇದು ಒರಿಜಿನಲ್ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೇವೆ. ಆ್ಯಂಡ್ ನಿಮಗೆ ಯು ಕ್ಯಾನ್ ಜಸ್ಟ್ ಆಪ್ರೇಟ್, ಕಸ್ಟಮರ್ ಇಸ್ ನಾಟ್ ಅಪ್ಗ್ರೇಡ್ ವಿತ್ ದ ಕ್ರೂಸ್ ಕಂಟ್ರೋಲ್. ಸೊ ಈ ರೀತಿ ಒಂದು ಸ್ಟೇರಿಂಗ್ ಕಂಟ್ರೋಲನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ದೆನ್
ಒಂದು ಶಾರ್ಕ್ ಫಿನ್ ಆ್ಯಂಟನವನ್ನು ಅಪ್ಗ್ರೇಡ್ ಮಾಡಿದ್ದೀವಿ. ಸೇಮ್ ಕಲರ್ ಆಫ್ ದ ಬಾಡಿ ಶಾರ್ಕ್ ಫಿನ್ ಆ್ಯಂಟನವನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಆ್ಯಂಡ್ ನಿಮಗೆ ಒಂದು ಕಸ್ಟಮರಿಗೆ ಕಾರ್ದು ಇದು ಪ್ರೊಟೆಕ್ಟ್ ಮಾಡಬೇಕು ಅಂತ ಇದ್ದಾಗ ಬಾಡಿ ಕವರನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಈ ರೀತಿ ಒಂದು ಕ್ರೆಟಾ ಕಾರಲ್ಲಿ ಇಂಟೀರಿಯರ್ ಕೆಲಸ ಮಾತ್ರ ಮಾಡಿದ್ದೀವಿ. ದಿಸ್ ವಾಸ್ ಕಸ್ಟಮರ್ ಜಸ್ಟ್ ಅ ಬೇಸಿಕ್ ರಿಕ್ವೈರ್ಮೆಂಟ್ ಆಗಿತ್ತು. ಸೊ ಹಾಗಾಗಿ ಈ ಕಾರಲ್ಲಿ ಎಕ್ಸ್ಟೀರಿಯರ್ ಕೆಲಸ ಜಾಸ್ತಿ ಏನು ಮಾಡಿಲ್ಲ. ಸೊ ದೀಸ್ ಆರ್ ದ ಮಾಡಿಫಿಕೇಶನ್ ವಾಟ್ ವಿ ಹವ್ ಡನ್ ಫಾರ್ ದ ನ್ಯೂ ಕ್ರೆಟಾ. ಸೊ ಗೈಸ್, ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಿದ್ದೇನೆ ಬಿಕಾಸ್ ದ ಐಟಮ್ಸ್ ವಾಟ್ ಎವರ್ ಹ್ಯಾಸ್ ಬೀನ್ ಇನ್ಸ್ಟಾಲ್ ಇಟ್ ಹ್ಯಾಸ್ ಬೀನ್ explained well. So ಇನ್ನೂ ನಿಮಗೆ ಬೇಸ್ ಟು ಟಾಪ್ ಆ್ಯಂಡ್ ಅಂತರ ಕಾನ್ಸೆಪ್ಟ್ because there's a lot of videos in our channel. Please do go through it and please forward to and ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಗೆ ಆಗಿರ್ಬೋದು ಫಾರ್ವರ್ಡ್ ಮಾಡಿದೆ. ಇವನ್ ದೇ ವಿಲ್ ಬಿ ಲುಕಿಂಗ್ ಟು ಮಾಡಿಫೈ ದ ಕಾರ್ ಪ್ರೊಫೆಷನಲ್ ಪ್ಲೇಸ್ ಆಗಿರ್ಬೋದು. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ಲವ್ ಎಂಡ್ ಅಪ್ ದಿಸ್ ವಿಡಿಯೋ ಆ್ಯಂಡ್ ಐಲ್ ಕ್ಯಾಚ್ ಅಪ್ ಗೈಸ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Location is in BTM layout near Jaideva Hospital, exact opposite to Gopalan Mall. Thank you so much.